ಸಿಕ್ಕಾಪಟ್ಟೆ ಬಿಸಿಲು 37.6 ಡಿಗ್ರಿ ಸೆಲ್ಸಿಯಸ್ ಬೆಂಗಳೂರಿನಲ್ಲೇ. ಮೈಸೂರಿಗೆ ನಾನು ಕಳೆದ ವಾರ ಹೋಗಿದ್ದೆ, ಇನ್ನೂ ಜಾಸ್ತಿ ಬಿಸಿಲಿತ್ತು. ಅದು ಬೆಟ್ಟದ ಮೇಲಂತೂ ಸಿಕ್ಕಾಪಟ್ಟೆ ಜಾಸ್ತಿ ಬಿಸಿಲಿತ್ತು. ಕಾರಣಗಳು ಯಾಕೆ ಅನ್ನೋದನ್ನು ಅವರು ಹೇಳ್ತಾ ಇದ್ರು. ಬಟ್ ಹೆಲ್ತ್ ಕನ್ಸರ್ನ್ಸ್ ಏನು ಡಾಕ್ಟರ್ ಈ ಬಿಸಿಲಿಂದ ಆಗಬಹುದಾಗಿರೋದು? ಈಗ ಬಿಸಿಲಿನ ತಾಪಮಾನ ಏರಿತಾ ಇದ್ದಂಗೆ ನಾವು ಈಟ್ ಎಕ್ಸಾಷನ್ನು, ಈಟ್ ಸನ್ಸ್ಟ್ರೋಕು, ಹೀಟ್ ಸ್ಟ್ರೋಕು ಅಂತ ಕರಿತೀವಿ. ಅದರಲ್ಲಿ ನಾರ್ಮಲಿ ನಾವು ರೆಗ್ಯುಲರಾಗಿ ಟೆಂಪ್ರೇಚರ್ ರೆಕಾರ್ಡ್ ಮಾಡೋದು ಮೌತಲ್ಲಿ ರೆಕಾರ್ಡ್ ಮಾಡ್ತೀವಿ, ಇಲ್ಲ ಆಕ್ಸಿಲನಲ್ಲಿ ರೆಕಾರ್ಡ್ ಮಾಡ್ತೀವಿ. ಅದಕ್ಕೆ ಆಕ್ಸಿಲನಲ್ಲಿ ರೆಕಾರ್ಡ್ ಮಾಡಿ 1 ಡಿಗ್ರಿ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಯೂಶಲಿ ನಾವು ಪೇಷಂಟಿಗೆ ಜಾಸ್ತಿ ಇದರಿಂದ ಎಫೆಕ್ಟ್ ಆಗಿದೆ ಅಂತ ತಿಳ್ಕೊಬೇಕಾದ್ರೆ ರೆಕ್ಟಲ್ಲಿ ಅಂದರೆ ಗುದದ್ವಾರದಲ್ಲಿ ನಾವು ರೆಕಾರ್ಡಿಂಗ್ ಥರ್ಮಾಮೀಟರ್ ಇಟ್ಬಿಟ್ಟು ನೋಡಿದ್ರೆ ಎಕ್ಸಾಕ್ಟ್ಲಿ ನಮಗೆ ಸೀರಿಯಸ್ನೆಸ್ ಆಫ್ ದಿ ಪೇಷಂಟ್ ಗೊತ್ತಾಗುತ್ತೆ. ಈಗ ಜನಸಾಮಾನ್ಯರಲ್ಲಿ 104 ಡಿಗ್ರಿ ಕ್ರಾಸ್ ಆದ ಕೂಡಲೇ ಈಗ ತಲೆನೋವು ಬರುತ್ತೆ, ಮೈಕೈ ನೋವು ಬರುತ್ತೆ. ಆಲ್ರೆಡಿ ನೀವು ಸುಮಾರು ಸಿಮ್ಟಮ್ಸ್ ಆಲ್ರೆಡಿ ಯಾಕೆ ಆಯಿತು. ಗಿಡ್ಡಿನೆಸ್ ಬರುತ್ತೆ, ಡಿಸಿನೆಸ್ ಬರುತ್ತೆ, ವಾಮಿಟಿಂಗ್ ಇರುತ್ತೆ, ಆ್ಯಂಡ್ ಲೋ ಬಿ ಪಿ ಆಗುತ್ತೆ, ತುಂಬ ಹಾರ್ಟ್ ರೇಟು ಜಾಸ್ತಿ ಆಗುತ್ತೆ, ಪಾಲ್ಪಿಟೇಷನ್ಸ್ ಆಗುತ್ತೆ. ಆ್ಯಂಡ್ ಸುಮಾರು ಈಟ್ ಎಕ್ಸಾಷನ್ ಆದಾಗ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ. ಅಂದರೆ ಉಪ್ಪಿನ ಅಂಶ, ಸೋಡಿಯಮ್ಮು, ಲೋ ಪೊಟ್ಯಾಷಿಯಮ್ ಇವೆಲ್ಲ ಆದಾಗ ಹಾರ್ಟ್ ರೇಟೆಲ್ಲ ಜಾಸ್ತಿ ಆಗುತ್ತೆ. ಅರಿದ್ಮ್ಯಾಸ್ ಅಂದರೆ ಹಾರ್ಟ್ ಬೀಟು ಇರ್ರೆಗ್ಯುಲರ್ ಆಗಿ ಹೊಡ್ಕೊಳ್ಳುತ್ತೆ. ಇವೆಲ್ಲ ಆದಾಗ ಮನುಷ್ಯ ಅನ್ಕಾನ್ಷಿಯಸ್ ಆಗ್ಬೋದು, ಕೋಮಾಗೆ ಹೋಗ್ಬೋದು, ಫಿಟ್ಸ್ ಬರ್ಬೋದು. ಇವೆಲ್ಲ ಸಾಮಾನ್ಯವಾಗಿ ಕಾರಣಗಳು. ಈಟ್ ಎಕ್ಸಾಷನಲ್ಲೂ ಕಮ್ಮಿ ಇರುತ್ತೆ, ಈಟ್ ಸ್ಟ್ರೋಕಲ್ಲಿ ಜಾಸ್ತಿ ಇರುತ್ತೆ. ಇನ್ ದ ಸೆನ್ಸ್ ಈಟ್ ಸ್ಟ್ರೋಕ್ ಈಸ್ ಭಾಳ ಸೀರಿಯಸ್ ದ್ಯಾನ್ ಈಟ್ ಎಕ್ಸಾಷನ್. ಈಟ್ ಎಕ್ಸಾಷನ್ ಇಸ್ ಎ ಮೈಲ್ಡ್ ಫಾರಮ್, ಮಿನಿಮಮ್ ಸಿಮ್ಟಮ್ಸ್ ಇರ್ತವೆ. ಸೊ ಈಟ್ ಸ್ಟ್ರೋಕ್ನ ನಾವು ಭಾಳ ಸೀರಿಯಸ್ ಆಗಿ ಪರಿಗಣಿಸಬೇಕಾಗ್ತದೆ. ಈಗ ನಾವು ಹೇಳ್ಬಿಡಲ್ಲ ಸ್ವಲ್ಪ ಮುಂದೆ ಹಂಗೆ ದಯಮಾಡಿ ಪ್ಲೀಸ್. ಈಟ್ ಸ್ಟ್ರೋಕಲ್ಲಿ ಏನು ಮಾಡಬೇಕಂತಂದರೆ ನಾವು ಮೊದಲನೇದಾಗಿ ನಾವು ಮನೆಯಲ್ಲಿ ಮಾಡ್ತಕ್ಕಂಥ ಒಂದು ಪದ್ಧತಿಗಳನ್ನೆಲ್ಲ ಅನುಸರಿಸಬೇಕಾಗ್ತದೆ. ತುಂಬ ನೀರಿನ ಅಂಶ ಕಂಟೆಂಟ್ ಏನೇನಿರುತ್ತೆ, ಈಗ ಹಣ್ಣುಗಳಲ್ಲಿ ತೊಗೊಂಡ್ರೆ ವಾಟರ್ ಮೆಲನ್ನು, ಮಸ್ಕ್ ಮೆಲನ್ನು, ಈಗ ಸೌತೆಕಾಯಿ, ಟೆಂಡರ್ ಕೋಕೋನೆಟ್ಟು, ಬಾರ್ಲಿ ವಾಟ್ರು, ನೀರಿನಂಶ ಈ ಥರ ಎಲ್ಲ ನಾವು ಜಾಸ್ತಿ ಕುಡ್ಕೊಂಡು ಹೈಡ್ರೇಷನ್ ಮೇಂಟೈನ್ ಮಾಡ್ಕೊಳ್ಬೇಕು. ಸೊ ದಟ್ ಈಸ್ ಒನ್ ಮೆಥಡ್. ಇಲ್ಲ ನೀರಿನ ಬಟ್ಟೆ ತೊಗೊಂಡು ನಾವು ಜಾಸ್ತಿ ನಾವು ಬಟ್ಟೆ ಒರೆಸ್ಕೋಬೇಕು. ಎಸ್ಪೆಷಲಿ ಕತ್ತಿನ ಹತ್ರ, ಆಕ್ಸಿಲನಲ್ಲಿ ಎಲ್ಲ ಕಡೆ. ಈಗ ಸ್ವೆಟ್ ಗ್ಲ್ಯಾಂಡ್ಸ್ ಅಂತ ಇರ್ತವೆ ಬಾಡಿನಲ್ಲಿ. ಆಕ್ಸಿಲಾ ಅಂದರೆ ನೀವು ಹೇಳ್ತಿರೋದು ಅಂಡರ್ ಆರ್ಮ್ಸ್ ಹೇಳ್ತಾ ಇರೋದು. ಅಂಡರ್ ಆರ್ಮ್ಸ್ ಅಲ್ಲ, ಭಾಳ ಸಿಂಪಲ್ ಟರ್ಮ್ ಹೇಳ್ತಾ ಇದ್ದೀನಿ ಅಷ್ಟೇ. ಸ್ವೆಟ್ ಗ್ಲ್ಯಾಂಡ್ಸ್ನ ಆದಷ್ಟು ಮಟ್ಟಿಗೆ ನಾವು ಪ್ರಿವೆಂಟ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಸ್ವೆಟ್ ಗ್ಲ್ಯಾಂಡ್ಸಿಂದನೂ ಸ್ವಲ್ಪ ನೀರಿನಂಶ ಪ್ರೊಡಕ್ಷನ್ ಇರ್ತದೆ. ಕಂಪ್ಲೀಟ್ ಸ್ವೆಟ್ ಗ್ಲ್ಯಾಂಡ್ಸ್ ಡೆಸ್ಟ್ರಾಯ್ ಆಗಿಬಿಟ್ರೆ ನಮಗೆ ಪ್ರೊಡಕ್ಷನ್ ಇರಲ್ಲ. ಸೊ ತಣ್ಣೀರು ಬಟ್ಟೆನಲ್ಲಿ ಮಾಡ್ಬೋದು, ಇಲ್ಲ ಐಸ್ ಬಟ್ಟೆ ತೊಗೊಂಡು ನಾವು ಮೈಯೆಲ್ಲ ಒರೆಸ್ಬೋದು, ಇಲ್ಲ ಕೋಲ್ಡ್ ಬಟ್ಟೆನ ಬಾಡಿ ಮೇಲೆಲ್ಲ ಹಾಕ್ಬೋದು. ಇದು ಕೆಲವೊಂದು ಮನೆಗಳಲ್ಲಿ ಮಾಡ್ಕೊಳ್ತಕ್ಕಂಥ ಒಂದು ಪದ್ಧತಿ. ಆಮೇಲೆ ಫ್ಯಾನ್ ಹಾಕ್ಬೋದು, ಆಮೇಲೆ ತಣ್ಣಗಿರೋ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳೋದು. ಆ್ಯಂಡ್ ಯೂಶ್ವಲಿ ನಾವು ಏನು ಮಾಡ್ತೀವಿ ಅಂತಂದರೆ ಬಿಟ್ವೀನ್ 12 ಆ್ಯಂಡ್ 3:30, 4 o'clock ಆ ಮಧ್ಯದಲ್ಲಿ ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಿ ಹೊರಗಡೆ ಹೋಗಬಾರ್ದು. ಅದ್ರ ಮೊದಲೇ ಅವರು ಏನೇನು ಮುಖ್ಯ ಕಾರ್ಯಗಳಿರ್ತವೆ ಅದನ್ನು ಮುಗಿಸ್ಕೋಬೇಕು, ಇಲ್ಲ ನಂತರ ಆದರೂ ಮಾಡ್ಕೋಬೇಕು. ಸೊ ದಟ್ ಯಾರೂ ಆ ಒಂದು ಕಷ್ಟಕ್ಕೆ ಸಿಕ್ಕಾಕೋಬಾರ್ದು ಅಂಥೇಳಿ. ಆಮೇಲೆ ನಾವು ತೀರಾ ಸೀರಿಯಸ್ ಆದಾಗ ಏನಾಗುತ್ತೆ, ಇಮ್ಮಿಡಿಯೇಟ್ಲಿ ಅವರು ತನ್ನ ಸ್ವಂತ ವೈದ್ಯರನ್ನು ಕಾಣಬೇಕು. ನಮ್ಮಲ್ಲಿ ಬಂದಾಗ ನಾವೇನು ಮಾಡ್ತೀವಿ ಅಂತಂದರೆ ನಮಗೆ ಈಟ್ ಕೋಲ್ಡ್ ಮಾಡೋಂಥ ಒಂದು ಇನ್ಸ್ಟ್ರೂಮೆಂಟ್ಸ್ ಇರ್ತವೆ, ಅದನ್ನು ಯೂಸ್ ಮಾಡ್ತೀವಿ. IV ಫ್ಲೂಯಿಡ್ ಸಲೈನ್ಗಳು ಯೂಸ್ ಮಾಡ್ತೀವಿ. ಆ್ಯಂಡ್ ಡಿಪೆಂಡಿಂಗ್ ಅಪಾನ್ ದ ಪೇಷಂಟ್. ಇನ್ನೂ ಒಂದು ಮುಖ್ಯವಾಗಿ ನಿಮ್ಮ ಮುಖಾಂತರ ಹೇಳಬೇಕಂದ್ರೆ, ಯಾವಾಗಲಾದರೂ ಪೇಷಂಟು ತುಂಬ ಸ್ವಲ್ಪ ಡ್ರೌಸಿನೆಸ್ ಇದ್ದು ಅಂದರೆ ಸ್ವಲ್ಪ ಮಂಕಾಗಿದ್ದು ಅನ್ಕಾನ್ಷಿಯಸ್ ಥರ ದಯವಿಟ್ಟು ಯಾರು ನೀರು ಕುಡಿಸೋದು ಅದೆಲ್ಲ ಮಾಡಬೇಡಿ. ಇಲ್ಲಾಂದರೆ ಸಡನ್ನಾಗಿ ಶ್ವಾಸಕೋಶಕ್ಕೆ ಹೋಗ್ಬಿಟ್ಟು ಬ್ರೆತ್ಲೆಸ್ನೆಸ್ ಆಗಿ ಅದರಿಂದನೇ ಪೇಷಂಟ್ ಸತ್ತೋಗೋ ಆಗ್ಬಿಡ್ಬೋದು ಚಾನ್ಸಸ್ ಜಾಸ್ತಿ. ಅದರಿಂದ ತಕ್ಷಣ ವೈದ್ಯರನ್ನು ಕಾಣಬೇಕು. ನಮ್ಮಲ್ಲಿ ನಾವೇನು ಮಾಡ್ತೀವಿ, ಇಮ್ಮಿಡಿಯೇಟಾಗಿ IV ಫ್ಲೂಯಿಡ್ ಸ್ಟಾರ್ಟ್ ಮಾಡ್ತೀವಿ, ಡಿಪೆಂಡಿಂಗ್ ಅಪಾನ್ ಎಷ್ಟು ಡಿಹೈಡ್ರೇಷನ್ ಇರ್ತಾನೆ ಅಂತ ಹೇಳ್ಬಿಟ್ಟು. ಅಲ್ಲೂ ನಾವು ಕೋಲ್ಡ್ ಪ್ಯಾಕು, ಕೋಲ್ಡ್ ಬ್ಲ್ಯಾಂಕೆಟ್ಟು ಆರ್ ನಮ್ಮ ಹತ್ರ ಇನ್ಸ್ಟ್ರೂಮೆಂಟ್ಸ್ ಇರ್ತವೆ, ಯೂಸ್ ಮಾಡ್ತೀವಿ. ಕೆಲವೊಂದು ಸಲ ವೆರಿ ರೇರ್ಲಿ ಸರ್ಜಿಕಲ್ಲಿ ಇನ್ವಾಲ್ವ್ ಮಾಡ್ತೀವಿ. ಅಂದರೆ ಇಲ್ಲಿ ಫ್ಯೂಮರಲ್ ಅಂದರೆ ಕಾಲ ಹತ್ರ ಆರ್ಟ್ರಿಗೆ ವೈನ್ಗೆ ಕೆಥೆಟರ್ ಹಾಕ್ಬಿಟ್ಟು ಅದರಲ್ಲಿ ಪುಷ್ ಮಾಡ್ತೀವಿ. ಇಲ್ಲ ನೇಸೋ ಗ್ಯಾಸ್ಟ್ರಿಕ್ ಟ್ಯೂಬ್ ಅಂತ ಮೂಗಿನ ಮುಖಾಂತರ
ಹೊಟ್ಟೆಗೆ ಹೋಗ್ಬಿಟ್ಟು ಇಟ್ಸ್ ಎ ಸರ್ಜಿಕಲ್ ಪ್ರೊಸೀಜರ್. ಅದು ತುಂಬ ಭಾಳ ಸೀರಿಯಸ್ ಆಗಿ ನಮಗೆ ಅನ್ಕಂಟ್ರೋಲಬಲ್ ಬರದಂಗೆ, ಅಂದರೆ 1 to 2 days ಹೀಟ್ ಸ್ಟ್ರೋಕ್ ಇರುತ್ತೆ. ಆ್ಯಂಡ್ ಸುಮಾರು ಸಿಮ್ಟಮ್ಸು ಐ ಥಿಂಕ್ ಲಾಟ್ ಆಫ್ ಪೇಪರ್ಸ್ ಇರೋದ್ರಿಂದ ಲೇಟೆಸ್ಟ್ 2023ನಲ್ಲಿ ಒಂದು ಪೇಪರ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಸಮ್ಟೈಮ್ಸ್ ಇಟ್ ವಿಲ್ ಪರ್ಸಿಸ್ಟ್ ಫಾರ್ 1 to 2 years ಆ ಸಿಮ್ಟಮ್ಸ್, ಪೋಸ್ಟ್ ಹೀಟ್ ಸ್ಟ್ರೋಕ್ ಸಿಮ್ಟಮ್ಸ್. ಸೊ ಈ ಥರ ಎಲ್ಲ ಇರೋದನ್ನು ಇದನ್ನು ಆದಷ್ಟು ಮಟ್ಟಿಗೆ ತಡೆಗಟ್ಟಬೇಕಾಗ್ತದೆ. ನಾವು ತೀರಾ ಲೋ ಬಿ ಪಿ ಆದಾಗ ನಾವು ಐನೋಟ್ರೋಪ್ಸ್ ಅಂತ ಯೂಸ್ ಮಾಡ್ತೀವಿ. ಅದರಲ್ಲೂ ಸೆಲೆಕ್ಟಿವ್ ಐನೋಟ್ರೋಪ್ಸ್, ಅಂದರೆ ಬೇರೆ ಅಂಗಾಂಗಗಳಿಗೆ ತೊಂದರೆ ಆಗದೆ, ಹಾರ್ಟಿಗೆ ತೊಂದರೆ ಆಗದೆ ಡೊಬಟಮೈನ್ ಅಂತ ಯೂಸ್ ಮಾಡ್ತೀವಿ. ಅದರಿಂದನೂ ಇದಾಗುತ್ತೆ. ಯಾಕೆಂದರೆ ಇದೆಲ್ಲ ಮಾಡೋದ್ರಿಂದ ನಾವು ಈಗ ಆಲ್ರೆಡಿ ನೀವು ತೋರಿಸ್ತಾ ಇದ್ದೀರಿ, ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಸ್ಟ್ರೋಕ್ ಆಗುತ್ತೆ, ಬ್ರೈನಿಗೆ ಸ್ಟ್ರೋಕ್ ಆಗುತ್ತೆ. ಇದಕ್ಕೆಲ್ಲನೂ ರಕ್ತ ಚಲನೆ ಬೇಕು. ರಕ್ತ ಚಲನೆ ಹೋಗಲಿಲ್ಲ ಅಂದರೆ ಕಷ್ಟ. ಕಿಡ್ನಿ ಯಾವ ಥರ ಡ್ಯಾಮೇಜ್ ಆಗುತ್ತೆ, ಈಗ ತುಂಬ ಹೀಟ್ ಸ್ಟ್ರೋಕ್ ಆದಾಗ ಮಸಲ್ ಬ್ರೇಕ್ ಡೌನ್ ಆಗುತ್ತೆ. CPK ಎಂಜೈಮ್ ಅಂತ, ಅದು ಥೌಸಂಡ್ಸ್ ಟುಗೆದರ್ ಹೊಟ್ಟೋಗ್ಬಿಡುತ್ತೆ. ಲೈಕ್ ಬೇರೆ ಥರ ವೈರಲ್ ಫೀವರ್ ಇನ್ಫೆಕ್ಷನ್ಲಿ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಲಿ, ಆಮೇಲೆ ಸೆಪ್ಟಿಕ್ ಶಾಕಲ್ಲಿ, ಬೇರೆ ಒಂದು ಮಸಲ್ಸು ಡ್ಯಾಮೇಜಡ್ ಬೈ ದಿ ಡ್ರಗ್ಸ್, ಇದರಲ್ಲೆಲ್ಲನೂ ಆ CPK ಅನ್ನೋದು ಜಾಸ್ತಿ ಆಗುತ್ತೆ. ಆಗ ರ್ಯಾಪ್ಡೋಮೈಲೋಸಿಸ್ ಅಂತಂದರೆ ಮಸಲ್ ಡೆತ್ ಆಗುತ್ತೆ. ಸೊ ಆ ಸ್ಟೇಜಲ್ಲಿ ಕ್ರಿಯಾಟಿನಿನ್ ಅಂದರೆ ಕಿಡ್ನಿ ಫಂಕ್ಷನು ಕ್ರಿಯಾಟಿನಿನ್. ಸೊ ಯಾವಾಗ ಸೀರಮ್ ಕ್ರಿಯಾಟಿನಿನ್ ವರಸ್ಟ್ ಆಗ್ಬಿಡುತ್ತೋ ಪೇಷಂಟ್ ಮೇ ಗೋ ಫಾರ್ ಡಯಾಲಿಸಿಸ್. ಮೋರ್ ದೆನ್ 5, 6, 7, 10, 12 ಹೋಗ್ಬಿಡ್ತಾರೆ. ಆಮೇಲೆ ಡೆತ್ ಆಗೋ ಚಾನ್ಸಸ್ಸು ಜಾಸ್ತಿ, CKD ಆಗ್ಬಿಡ್ಬೋದು, ಕ್ರಾನಿಕ್ ಕಿಡ್ನಿ ಡಿಸೀಸ್, ಅಕ್ಯೂಟ್ ಆನ್ ಕ್ರಾನಿಕ್ ಅಂತ. ಓಕೆ, AKI ಕೂಡ ಆಗ್ಬೋದು, AKI ಕೂಡ. ಆ್ಯಂಡ್ ಅಫ್ಕೋರ್ಸ್ ಪೇಷಂಟ್ಗೆ ಏನಾದರೂ ಮೂರ್ಛೆ ರೋಗ ಆ ಥರ ಕನ್ವಲ್ಷನ್ಸ್ ಏನಾರ ಬಂತು ಅಂದರೆ ನಾವು ಬೆಂಜೋಡೈಪಿನ್ಸ್ ಅಂತ ಯೂಸ್ ಮಾಡ್ತೀವಿ. ಈಗ ಏನು ಫಿಟ್ಸಿಗೆ ಕೊಡ್ತೀವಿ ಅದಕ್ಕೆ ಕೊಡ್ತೀವಿ, ಇಲ್ಲಾಂದರೆ ಸಿಂಪಲ್ ಡೈಸಪಾಮ್ ಇಂಜೆಕ್ಷನ್ಸ್ ಎಲ್ಲ ಕೊಡ್ತೀವಿ. ಪೇಷಂಟ್ ಕೂಲ್ ಡೌನ್ ಮಾಡ್ತೀವಿ, ಆ್ಯಂಗ್ಸೈಟಿ ಫೀಚರ್ಸ್ ಎಲ್ಲನೂ. ಈ ಥರ ಕೆಲವೊಂದು ಪದ್ಧತಿಗಳನ್ನು ಆಸ್ಪತ್ರೆಯಲ್ಲಿ ಮೀಟ್ ಮಾಡ್ತೀವಿ. ಆ್ಯಂಡ್ ಆದಷ್ಟು ಮಟ್ಟಿಗೆ ನಿಮ್ಮ ಮುಖಾಂತರ ಹೇಳೋದಂದರೆ ಪ್ಯಾರಾಸಿಟಮಾಲು, ಅನಾಲ್ಜೆಸಿಕ್ಕು ಯಾರು ಜಾಸ್ತಿ ಇಂಥ ಪೇಷಂಟ್ಗಳಿಗೆ ಕೊಡಬಾರ್ದು. ಸಡನ್ ನೀವು ಟೆಂಪ್ರೇಚರ್ ತೀರಾ ಸಡನ್ನಾಗಿ ಡ್ರಾಪ್ ಮಾಡಿಬಿಟ್ರೆ ಬ್ಲಡ್ ವೆಸಲ್ ಸ್ಪ್ಯಾಸಮ್ ಆಗಿಬಿಡುತ್ತೆ. ಯಾವಾಗ ಬ್ಲಡ್ ವೆಸಲ್ ಸ್ಪ್ಯಾಸಮ್ ಆಗುತ್ತೆ, ಬ್ಲಡ್ ಫ್ಲೋ ಟು ದಿ ಆರ್ಗನ್ಸ್ ಕಮ್ಮಿ ಆಗುತ್ತೆ. ಆರ್ಗನ್ಸ್ ಕಮ್ಮಿ ಆದಾಗ ಎಗೈನ್ ಯು ಮೇ ಡೆವಲಪ್ ಅದರ್ ಸಿಮ್ಟಮ್ಸ್, ಸ್ಟ್ರೋಕು ಆ ಥರ ಏನನ್ನ, ಎಸ್ಪೆಷಲಿ ಕಾರ್ಡಿಯಕ್ ಸಿಮ್ಟಮ್ಸು ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಐಸನ್ನು ಲಿಮಿಟೆಡ್ ಆಗಿ ಯೂಸ್ ಮಾಡಬೇಕು. ತೀರಾ ಐಸ್ ಹಾಕ್ಬಿಟ್ರು ಬ್ಲಡ್ ವೆಸಲ್ ಸ್ಪ್ಯಾಸಮ್ ಆಗ್ಬಿಡುತ್ತೆ, ತುಂಬ ಸ್ಪ್ಯಾಸಮ್. ಅಂದರೆ ತಾವು ಹೇಳ್ತಾ ಇರೋದು ತುಂಬ ಹಾಟ್ ಪ್ರದೇಶದಲ್ಲಿರುವಾಗ, ಬಾಡಿ ತುಂಬ ಹೀಟ್ ಆಗಿರುವಾಗ, ತುಂಬಾ ಟೆಂಪರೇಚರ್ ಇರುವಾಗ ಸಡನ್ನಾಗಿ ನೀವು ಐಸ್ ವಾಟರ್ ನೀರು ಕುಡಿದು ಬಿಡೋದು ಇಲ್ಲ, ಅಥವಾ ನೀವು ಸಡನ್ನಾಗಿ ಯಾವುದೋ ಒಂದು ಐಸ್ ಕ್ಯಾಂಡಿ ಸೇವಿಸ್ಬಿಡೋದು, ಅಥವಾ ಸಡನ್ನಾಗಿ ನೀವು ಗಡಗಡ ಅಂತ ನೀವು ಬಾಡಿನ ತಂಪು ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನೀವು ಸಡನ್ನಾಗಿ ಅದು ಸರ್ಜ್ ಡೌನ್ ಮಾಡೋದಕ್ಕೆ ನೀವು ಪ್ರಯತ್ನ ಮಾಡೋದು, ಅದೆಲ್ಲ ಮಾಡಬಾರ್ದು ಅಂತ ತಾವು ಹೇಳ್ತಾ ಇದ್ದೀವಿ. ಆದಷ್ಟು ಮಟ್ಟಿಗೆ ವಿಟಮಿನ್ ಸಿ ಆ್ಯಂಡ್ ಲೇಟೆಸ್ಟ್ ಪೇಪರ್ ಎಸ್ಪೆಷಲಿ ಇನ್ ದ ಚಿಲ್ಡ್ರನ್ಸ್, ವಿಟಮಿನ್ ಜಿಂಕ್, ದೀಸ್ ಆರ್ ದಿ ಕಂಟೆಂಟ್ಸ್ ಜಾಸ್ತಿ ಇರೋದನ್ನು ಯೂಸ್ ಮಾಡಬೇಕು. ಅಲ್ಲಿ ಗೆಟ್ ಬ್ಯಾಕ್ ಟು ಡಾಕ್ಟರ್. ಮಾತಾಡ್ತೀನಿ, ಭಾಳ ಇನ್ಫಾರ್ಮೇಟಿವ್ ಆಗಿ ಭಾಳ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ನಾನು ಮಾತನಾಡ್ತೀನಿ ಹೀಟ್ ಸ್ಟ್ರೋಕ್ ಒಂದು, ಅದರ ಜೊತೆಗೆ ಸನ್ ಸ್ಟ್ರೋಕ್ ಅಂತ ಕೂಡ ಮಾತನಾಡ್ತಾರೆ ಒಂದು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಹೀಟ್ ಸ್ಟ್ರೋಕಿಂದ ತಾವು ಹೇಳಿದ ಹಾಗೆ ಇನ್ ಸೀರಿಯಸ್ ಕಂಡೀಷನ್ಸ್ ಕೆಲವು ದೇಹದ ಆರ್ಗನ್ಗಳನ್ನೇ ಇದು ನಾಶಪಡಿಸ್ಬಿಡಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಈಗ 12ರಿಂದ 3 ಗಂಟೆ ಇದು ಪೀಕ್ಸ್ ಸಮ್ಮರ್ ಟೈಮ್ನಲ್ಲಿ, ಪೀಕ್ ಸೂರ್ಯ ಮೇಲಿರುವ ಟೈಮ್ನಲ್ಲಿ ಹೊರಗೆ ಹೋಗಲೇಬೇಕಾದಂಥ ಅನಿವಾರ್ಯತೆ ಭಾಳ ಜನಕ್ಕಿರುತ್ತೆ. ಗರ್ಭಿಣಿಯರಿಗಿರುತ್ತೆ, ಬಾಣಂತಿಯರಿಗಿರುತ್ತೆ, ಹೆಣ್ಮಕ್ಳಿಗಿರುತ್ತೆ, ವೃದ್ಧರಿಗಿರುತ್ತೆ, ಪಾಪ ಅಜ್ಜಿಯರಿಗಿರುತ್ತೆ, ಸುಮಾರು ಜನಕ್ಕಿರುತ್ತೆ, ಸ್ಕೂಲ್ಗೆ ಹೋಗುವಂಥ ಮಕ್ಕಳಿಗಿರುತ್ತೆ. ಆ ಸಂದರ್ಭದಲ್ಲಿ ಕಾಷಿಯಸ್ನೆಸ್ ಹೇಗೆ ತೆಗೆದುಕೊಳ್ಳೋದು, ಕಾಷನ್ ಹೇಗೆ ತಗೊಳ್ಳೋದು, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ನಿಮ್ಮ ಹತ್ರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.